ಮೈಸೂರಿನ ಟಿ ನರಸೀಪುರದಲ್ಲಿ ಗ್ಯಾಂಗ್ ರೇಪ್ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಟಿ ನರಸೀಪುರದಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಪಶ್ಚಿಮ ಬಂಗಾಳದ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲೇ ಘಟನೆ ನಡೆದಿರೋದು. ಕಿರಣ್, ಕಿಶೋರ್, ರಿಯಾನ್ ಈ ಮೂವರನ್ನ ಈ ಕೇಸ್ನಲ್ಲಿ ಬಂಧಿಸಲಾಗಿದೆ. ಮೂವರೂ ಕೂಡ ಟಿ ನರಸೀಪುರ ಪಟ್ಟಣದ ನಿವಾಸಿಗಳು ಅಂತ ಹೇಳಲಾಗ್ತಾ ಇದೆ. 2 ದಿನದ ಹಿಂದೆನೇ ನಡೆದಿತ್ತ ಅತ್ಯಾಚಾರ, ಈ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಮೂವರಿಂದ ಗ್ಯಾಂಗ್ ರೇಪ್ ನಡೆಸಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ ಪಶ್ಚಿಮ ಬಂಗಾಳದ ಯುವತಿ ಮೇಲೆ. ಟಿ ನರಸೀಪುರ ಖಾಸಗಿ ಬಸ್ ನಿಲ್ದಾಣದ ಬಳಿಯಿಂದ ಕಿಡ್ನಾಪ್ ಮಾಡಲಾಗಿತ್ತು. ಆ ನಂತರ ಟಿ ನರಸೀಪುರದ ಮೂಗೂರಿನ ಲಾಡ್ಜ್ಗೆ ಕರೆದೊಯ್ದು ಲಾಡ್ಜ್ನಲ್ಲಿ ಮೂವರಿಂದ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರುವಂತಹ ಆರೋಪ ಇದೆ. ಈ ಬಗ್ಗೆ ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂವರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಟಿ ನರಸೀಪುರದ ಗ್ಯಾಂಗ್ ರೇಪ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಂಬೈನಿಂದ ಟಿ ನರಸೀಪುರಕ್ಕೆ ಯುವತಿ ಡ್ರಗ್ಸ್ ತಂದಿದ್ಲಾ ಅನ್ನುವ ಅನುಮಾನ ಮೂಡಿದೆ. ಈಗ ಆ ಬಗ್ಗೆ ಆರೋಪ ಇದೆ. ನನ್ನ ಬಳಿ 1 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದಾಳಂತೆ ಯುವತಿ. ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಲಂಚ ಕೊಡ್ತೀನಿ ಅಂತ ಯುವತಿ ಹೇಳಿದ್ಲು. ನಾನು ಪೊಲೀಸರಿಗೆ 1 ಲಕ್ಷ ಕೊಡ್ತೀನಿ ಅಂತ ಯುವತಿ ಹೇಳಿದಾಳೆ. ಜೊತೆಗೆ ನಾನು ಟಿ ನರಸೀಪುರದಲ್ಲಿ ಮದುವೆ ಆಗಿದ್ದೀನಿ ಅನ್ನೋದರ ಬಗ್ಗೆಯೂ ಯುವತಿ ಹೇಳ್ಕೊಂಡಿದ್ದಾಳೆ. ಈ ಬಗ್ಗೆ ಯುವತಿ ಏನ್ ಮಾತಾಡಿದಾಳೆ ನೋಡೋಣ. मेरे को तो मैं बोलती हूँ हाँ है, इसलिए मैं बाहर से मुंबई से लाता है। हाँ हाँ कितना है अब तेरे पास एम? मेरे पास 2 पैकेट ही है। हाँ अब तेरे पास अमाउंट कितना है? मेरे पास 1 लाख है। अब किसे देगा? पुलिस को देगा। हाँ पुलिस कौन को पुलिस? देगा। पुलिस अगर मुझे पूछेगा तो मैं पुलिस को ही देगा। हाँ हाँ अब कौन आया अब तेरे पास? लोकल लोग आए हैं। हाँ हाँ किसे देगा? पुलिस को देगा। मेरे को नहीं देगा? नहीं, मैं पुलिस को ही देगा पैसे, क्योंकि तुम पुलिस का इन्फॉर्म कर रहे हैं तो मैं पुलिस को ही देगा। पुलिस को बुलाया तो तेरे को अंदर डालता ना। हाँ कोई बात नहीं, मुझे मंजूर है, मैं पुलिस को ही पे करेगा। हाँ पुलिस को ही पे करेगा। हाँ पुलिस के ಕೊಡ್ತಾನೆ ಅಂತಳೆ ಕಡ ಯಾವ ಸ್ಟೇಷನ್ಗೆ? कौन सा स्टेशन को देगा? हाँ नहीं, टी नरसीपुरा, क्योंकि अभी मैं यहाँ पे हूँ मगुर में। हाँ ये मुझे पता है ये जगह, क्योंकि मेरी यहाँ शादी हो चुकी है। ये किसकी? जगह मुझे पता है। हाँ तो इंस्पेक्टर में देता है तुम्हें? हाँ हाँ, इन्फोर्सर डीसीपी इसको देते हैं। कौन सा इंस्पेक्टर? डीएसपी तेरे साथ आए? एक डीसीपी है मैसूर का, कौन उसका नाम? उसका नाम मुझे मालूम नहीं है, बट वो मुझे है। हाँ उसके सामने जाएगा तो जान लेगा। हाँ क्राइम बेंच ऑफिसर को कॉल करो। करो, अभी करो कॉल। ठीक है ಈ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಆನಂದ್. ಈ ಹುಡುಗಿ ಪಶ್ಚಿಮ ಬಂಗಾಳದಿಂದ ಇಲ್ಲಿಗೆ ಕೆಲಸ ಮಾಡೋಕೆ ಬಂದಿದ್ದ, ಏನ್ ಮಾಡ್ತಾ ಇದ್ರು ಟಿ ನರಸೀಪುರದಲ್ಲಿ, ಮತ್ತೆ ಆ ಮೂವರಿಗೆ ಹೆಂಗೆ ಪರಿಚಯ ಇದ್ದಿದ್ದು? ವೀಣಾ, ಸದ್ಯಕ್ಕೆ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಭಾನುವಾರ ಸಂಜೆ ವೇಳೆಗೆ ಮೈಸೂರಿನಿಂದ ನರಸೀಪುರಕ್ಕೆ ಆಗಮಿಸಿದಂತ ಯುವತಿ ಮೇಲೆ ಮೂವರು ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ಮೂಗೂರಿನ ಲಾಡ್ಜ್ ಒಂದರಲ್ಲೇ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂತ. ಸದ್ಯಕ್ಕೆ ಪೊಲೀಸರು ಈಗ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ, ಅಲ್ಲದೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿದ್ದಾರೆ. ಆದ್ರೆ ಇನ್ನು ಪ್ರಮುಖವಾಗಿ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅದರಲ್ಲಿ ಈಕೆ ನಾನು ಮುಂಬೈನಿಂದ ಡ್ರಗ್ಸ್ ಬಂದಿರೋ ರೀತಿಯಲ್ಲಿ ಮಾತನಾಡ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಅನುಮಾನವನ್ನು ಸಹ ಮೂಡಿಸ್ತಾ ಇದೆ. ಅಲ್ಲದೆ ನಾನು ನರಸೀಪುರ ಪಟ್ಟಣಕ್ಕೆ ಮದುವೆಯಾಗಿ ಬಂದಿದ್ದೇನೆ ಅಂತ ಸಹ ಆಕೆ ವಿಡಿಯೋದಲ್ಲಿ ಹೇಳ್ತಾ ಇದ್ದಾಳೆ. ಆ ವಿಡಿಯೋಗೂ ಇದಕ್ಕೂ ಸಂಬಂಧ ಇದೆಯಾ ಅಥವಾ ಏನು ಎತ್ತ, ಈ ವಿಚಾರವಾಗಿ ಮೈಸೂರಿನ SP ಹೆಚ್ಚಿನ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ. ಸದ್ಯಕ್ಕೆ ಈಗ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈಕೆ ಎಷ್ಟು ವರ್ಷದಿಂದ ನರಸೀಪುರ ಪಟ್ಟಣದಲ್ಲಿ ವಾಸವಾಗಿದ್ಲು. ಸದ್ಯಕ್ಕೆ ಪ್ರಾಥಮಿಕವಾಗಿ ಈಕೆ ನರಸೀಪುರದ ಕಬಾಬ್ ಅಂಗಡಿ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ಅನ್ನೋದಷ್ಟೇ ಗೊತ್ತಾಗಿರುವಂತದ್ದು. ಆದ್ರೆ ಈಕೆ ಹಿನ್ನೆಲೆ ಏನು, ಈಕೆ ಯಾವಾಗ ಬಂದು ಇಲ್ಲಿಗೆ ಸೇರ್ಕೊಂಡ್ಲು, ಯಾವ ಉದ್ದೇಶಕ್ಕಾಗಿ ಬಂದಿದ್ಲು ಅನ್ನುವಂತ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಎರಡು ರೀತಿಯಲ್ಲೂ ಕೂಡ ಯೋಚನೆ ಮಾಡ್ಬೇಕು. ಈಕೆ ಡ್ರಗ್ಸ್ ಬಗ್ಗೆ ಮಾತನಾಡಿರೋದು ನಿಜಕ್ಕೂ ಕೂಡ ಆಶ್ಚರ್ಯ ಮೂಡಿಸ್ತಾ ಇದೆ. ಈಕೆ ಯಾರು, ಯಾತಕ್ಕಾಗಿ ಬಂದಿದ್ಲು, ಆ ಮೂವರಿಗೆ ಹಿಂದೆನೆ ಪರಿಚಯ ಇತ್ತ ಅಥವಾ
ಅವ್ರಿಗೂ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ಲ ಅನ್ನುವಂಥದ್ದು ಸದ್ಯಕ್ಕೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ. ಈಗ ಸದ್ಯಕ್ಕೆ ಎರಡೂ ರೀತಿಯಲ್ಲೂ ಕೂಡ ತನಿಖೆ ನಡೀತಾ ಇದೆ. ತನಿಖೆ ನಂತರವಷ್ಟೇ ಹೆಚ್ಚಿನ ಮಾಹಿತಿ ನಮ್ಗೆ ಗೊತ್ತಾಗ್ಬೇಕಾಗಿರುವಂತದ್ದು. ಆದ್ರೆ ಸದ್ಯ ಭಾನುವಾರ ಸಂಜೆ ಈಕೆಯನ್ನ ಕಿಡ್ನಾಪ್ ಮಾಡಿ ಮೂಗೂರು ಲಾಡ್ಜ್ನಲ್ಲಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಆಕೆ ದೂರನ್ನ ಕೊಟ್ಟಿರುವಂತದ್ದು. ಆಕೆ ದೂರನ್ನ ಆಧರಿಸಿ ಪೊಲೀಸರು ಆಕೆಯನ್ನ ಅಂದ್ರೆ ಆ ಮೂವರನ್ನು ಕೂಡ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತಿದ್ದಾರೆ. ಆದ್ರೆ ಆಕೆ ಆ ಮೂವರ ವಶದ ಬಳಿಕ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗ್ತಿದೆ. ಇದ್ರ ಅಸಲಿಯತ್ ಏನು ಅನ್ನುವಂಥದ್ದು ತನಿಖೆಯಿಂದಷ್ಟೇ ಹೊರಬರಬೇಕು ವೀಣಾ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.